ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದಂತಹ ಹಲ್ಚಲ್ ಎಬ್ಬಿಸಿದಂತಹ ಪ್ರಕರಣ ಅಂತ ಹೇಳಿದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರ ಮೂಡಾ ಹಗರಣ ನಡೆದು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಕೂಡ ನಡೆದಿದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ದಾರೆ. ಈ ತನಿಖೆಯಲ್ಲಿ ಇದೀಗ ಒಂದಷ್ಟು ಅಂಶಗಳು ಬಯಲಿಗೆ ಬಂದಿದೆ. ತನಿಖೆ ಮುಗಿದಿದೆ. ತನಿಖೆ ಮುಗಿದ ಬಳಿಕ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡುವುದಕ್ಕೆ ಅಧಿಕಾರಿಗಳು ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ತನಿಖಾ ವರದಿಯಲ್ಲಿ ಏನಿದೆ? ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರ ಪತ್ನಿ ಪಾರ್ವತಿ ಆಗಿರ್ಬೋದು, ಅವರ ಬಗ್ಗೆ ಏನಾದರೂ ಈ ಒಂದು ತನಿಖೆಯಲ್ಲಿ ಅವರು ಲೋಪ ಎಸಗಿರೋದು ಕಂಡು ಬಂದಿದೆಯಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗೇ ಇದೆ. ಹಾಗಾದರೆ ಈ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಲೋಕಾಯುಕ್ತ ವರದಿಯಲ್ಲಿ ಗೊತ್ತಾಗಿರೋದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಅವರ ಪತ್ನಿ ಪಾರ್ವತಿ ಆಗಿರ್ಬೋದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೋಪ ಎಸಗಿಲ್ಲ ಅನ್ನುವಂತಹ ವರದಿಯಲ್ಲಿ ಮಾಹಿತಿ ಇದೆ ಅಂತ ಹೇಳಲಾಗಿದೆ. ಈ ಒಂದು ಸಂದರ್ಭದಲ್ಲಿ ತನಿಖೆಯಲ್ಲಿ ಗೊತ್ತಾಗಿರೋದು ಭೂ ಪರಿವರ್ತನೆ ಆಗಿರ್ಬೋದು ಅಥವಾ ಡಿನೋಟಿಫೈ ಮಾಡುವಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲಿ ಲೋಪ ಎಸಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗಾಗಲೇ ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಹೈಕೋರ್ಟ್ನಲ್ಲಿ ಅಂದರೆ 27ನೇ ತಾರೀಕು ಹೈಕೋರ್ಟ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಕೂಡ ಇತ್ತು. ಅದು ಲೋಕಾಯುಕ್ತ ಅಧಿಕಾರಿಗಳು ಏನು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮೂಡಾ ಹಗರಣವನ್ನ, ಆ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐಗೆ ವಹಿಸಬೇಕು ಅನ್ನುವಂತಹ ವಿಚಾರವನ್ನ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆ ಕೂಡ ಹೈಕೋರ್ಟ್ನಲ್ಲಿ 27ನೇ ತಾರೀಕು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಕಂಡು ಬಂದಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಅವರ ಪತ್ನಿ ಪಾರ್ವತಿ ಆಗಿರ್ಬೋದು ಇದರಲ್ಲಿ ಲೋಪ ಎಸಗಿಲ್ಲ ಅನ್ನುವಂತಹ ಅಂಶಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಭೂ ಪರಿವರ್ತನೆ ಮಾಡುವಂತಹ ಸಂದರ್ಭದಲ್ಲಿ ಡಿನೋಟಿಫೈ ಮಾಡುವಂತಹ ಸಂದರ್ಭದಲ್ಲಿ ರೆವೆನ್ಯೂ ಅಧಿಕಾರಿಗಳಾಗಿರ್ಬೋದು ಇತರೆ ಅಧಿಕಾರಿಗಳು ಇಲ್ಲಿ ಲೋಪ ಎಸಗಿದ್ದಾರೆ ಅನ್ನುವಂತಹ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಹಾಗಾದ್ರೆ ಇಡೀ ಪ್ರಕರಣ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೂ ಕೂಡ ಕಾರಣ ಆಗಿತ್ತು. ಆ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ತಮ್ಮ 14 ಸೈಟ್ಗಳು ಏನಿತ್ತು ಅದನ್ನು ವಾಪಸ್ ಮೂಡಾಗೆ ಕೊಟ್ಟಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಈ ಪ್ರಕರಣದ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಈ ಪ್ರಕರಣ ಇಷ್ಟು ಬೇಗ ಕ್ಲೀನ್ ಚಿಟ್ ಕೊಡೋದಕ್ಕೆ ಹೇಗೆ ಸಾಧ್ಯ? ಈ ಒಂದು ಪ್ರಕರಣದಲ್ಲಿ ಸರಿಯಾದಂತಹ ತನಿಖೆಯನ್ನ ಮಾಡಿಲ್ಲ. ಇಲ್ಲಿ ಪ್ರಭಾವವನ್ನ ಬಳಸಿಕೊಳ್ಳಲಾಗಿದೆ. ಆ ಪ್ರಭಾವದಿಂದನೇ ಸಿದ್ದರಾಮಯ್ಯ ಆಗಿರ್ಬೋದು ಅವರ ಪತ್ನಿ ಆಗಿರ್ಬೋದು ಅಥವಾ ಇದರಲ್ಲಿ ಇರುವಂತಹ ಒಂದಷ್ಟು ಯಾರು ಆರೋಪಿತಸ್ಥರಿದ್ದಾರೆ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿರೋದ್ರ ಹಿಂದೆ ಪ್ರಭಾವ ಇಲ್ಲಿ ಕೆಲಸ ಮಾಡಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದರೆ ಈಗ ಇರುವಂತಹ ಪ್ರಶ್ನೆ, ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾ ಇರುವಂತಹ ಈ ವರದಿಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ, ಯಾವೆಲ್ಲ ಪ್ರಮುಖ ಅಂಶಗಳ ಮೇಲೆ ಈಗ ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅಲ್ಲಿ ಗಮನಿಸಿರುವಂತಹ ಅಂಶಗಳು ಏನೇನು, ಯಾರು ಇಲ್ಲಿ ತಪ್ಪಿತಸ್ಥರಾಗಿದ್ದಾರೆ, ಯಾವ ಅಧಿಕಾರಿಗಳನ್ನು ತಪ್ಪಿತಸ್ಥರನ್ನಾಗಿ ಮಾಡಲಾಗಿದೆ. ಒಂದ್ ಕಡೆ ರೆವೆನ್ಯೂ ಅಧಿಕಾರಿಗಳ ಬಗ್ಗೆ ಬರುತ್ತೆ, ಮತ್ತೊಂದು ಕಡೆ ಈ ಹಿಂದಿನ ಮಾಜಿ ಆಯುಕ್ತರ ಬಗ್ಗೆ ಕೂಡ ಇಲ್ಲಿ ಅವರು ತಪ್ಪಿತಸ್ಥರು ಅನ್ನುವಂತಹ ವಿಚಾರ ಕೂಡ ಈಗ ಹೊರಬೀಳ್ತಾ ಇದೆ. ಹಾಗಾದ್ರೆ ಯಾರ್ಯಾರ ಮೇಲೆ ಈ ಒಂದು ಆರೋಪ ಬಂದಿದೆ, ಈಗ ಈ ಒಂದು ವರದಿಯಲ್ಲಿ ಯಾರ್ಯಾರನ್ನ ತಪ್ಪಿತಸ್ಥರು ಅಂತ ಮಾಡಲಾಗಿದೆ ಅನ್ನುವಂತಹ ಕುತೂಹಲ ಹಾಗೆ ಇದೆ. ಅದು ಸ್ನೇಹಮಯಿ ಕೃಷ್ಣ ಅವರೀಗ ಹೇಳ್ತಾ ಇದ್ದಾರೆ, ಪ್ರಭಾವವನ್ನು ಬಳಸಿ ಈ ಒಂದು ವರದಿಯನ್ನ ಅಥವಾ ತನಿಖೆಯನ್ನ ಮಾಡಲಾಗಿದೆ. ಹಾಗಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿದ್ರೆ ಅಲ್ಲಿ ಸತ್ಯಾಂಶ ಗೊತ್ತಾಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇಡೀ ಒಂದು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದ್ದು ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನೇ ಕೊಡ್ತಾರೆ, ಇದರಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ತೆಗೆದುಕೊಳ್ಳಲಾಗತ್ತೆ ಅಂತ ಹೇಳಲಾಗಿದ್ರು ಕೂಡ ಸಿದ್ದರಾಮಯ್ಯ ಅವರು ನೇರವಾಗಿ ಹೇಳಿದ್ರು, ಇದರಲ್ಲಿ ನನ್ನ ಪಾತ್ರ ಇಲ್ಲ, ನನ್ನ ಸೈನ್ ಇಲ್ಲ, ನಾನು ಏನು ಮಾಡಿದ್ದೀನಿ ಅನ್ನೋದು ಅದರಲ್ಲಿ ಇಲ್ಲ, ಈಗಾಗಲೇ ಅವರೇ ಕೊಟ್ಟಿರುವಂತಹ ಸೈಟ್ಗಳು ಅಂತ ಹೇಳ್ತಾನೆ. ಯಾರೇ ರಾಜೀನಾಮೆ ಕೇಳಿದ್ರು ಮೂಡದಲ್ಲಿ ಈ ಒಂದು ಪ್ರಕರಣ ಆದಾಗ ಬಿಜೆಪಿಯವರು ಮೈಸೂರಿನವರಿಗೆ ಪಾದಯಾತ್ರೆ ಹೋಗಿದ್ರು ಕೂಡ ತಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ನಿರ್ಧಾರವನ್ನು ಮಾಡಿ ಇಡೀ ಪಕ್ಷ ಕೂಡ ಅವರ ಬೆಂಬಲಕ್ಕೆ ನಿಂತಿತ್ತು. ಇದೀಗ ಲೋಕಾಯುಕ್ತ ತನಿಖೆ ಆಗಿದೆ. ಆ ತನಿಖೆಯ ವರದಿಯನ್ನ ಹೈಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿದ್ದಾರೆ. SP ಉದೇಶ್ ಅವರು ಈ ಒಂದು ಪ್ರಕರಣದ IO ಆಗಿದ್ರು, ಅಂದರೆ ತನಿಖಾಧಿಕಾರಿ ಕೂಡ ಆಗಿದ್ರು. ಅವರ ನೇತೃತ್ವದಲ್ಲೇ ಈ ತನಿಖೆ ನಡೆದಿದೆ. ಇದೀಗ ಸಿದ್ದರಾಮಯ್ಯ ಅವರಿಗೆ ಹಾಗೆಯೇ ಅವರ ಪತ್ನಿ
ಪಾರ್ವತಿ ಅವರಿಗೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ವರದಿ ಸಲ್ಲಿಕೆ ಆದ ಬಳಿಕ ಈ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಇದರಲ್ಲಿ ಯಾರ ತಪ್ಪಿತಸ್ಥರು ಅಥವಾ ಯಾರು ಇಲ್ಲಿ ಲೋಪ ಎಸಗಿದ್ದಾರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನೋದು. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು.